ನಮಸ್ಕಾರ. ಇವತ್ತು ಮಾಧ್ಯಮದವ್ರ ಮುಖಾಂತರ ಏನು ಹೇಳಕತ್ತೀವಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಹಳ್ಳದಗೆನ್ನೂರು ಗ್ರಾಮದಲ್ಲಿ ಒಂದೇ ಹಂತದ ಮುಳವಾಡ ವೇಸ್ಟೇಜ್ ಕಿನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶ ಆಗ್ಯಾವ. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದೆ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡ್ರಿ, ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ. ಮತ್ತು ಇಲ್ಲಿ ಮ್ಯಾಗ ಹಾರುವಂಥದ್ದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ, ಒಂದು ಕಂಟಿ ಕಿತ್ತಿಲ್ಲ. ನೋಡ್ರಿ ಯಾ ನಮೂನಿ ಬೆಳೆದಾವ. ಈ ಗಿಡಗಳ ಬೆಳೆದ್ರಿಂದ ಈ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ, ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು. ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ. ಇದು ಹಿಂದೆ ಸುವರ್ಣ ನ್ಯೂಸ್, TV9 ಪ್ರತಿಯೊಂದು ಟಿವಿಯಾಗೂ ಬಂದೈತಿ. ಇದು ನಾವು ಈ ಕಿನಾಲ್ನ ರಿಪೇರಿ ಮಾಡಿರಿ, ಇದನ್ನು ದುರಸ್ತ ಮಾಡಿರಿ. ನಾಳೆ ಅನಾಮತ ಏನಾಗತ್ತಪ್ಪ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ್ಕೆ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ. ಇದು ಏನು ಉಳಿದಿಲ್ಲ. ಅದಕ್ಕೆ ನಾವು ಇವತ್ತು ಏನು ಆರೋಪ ಮಾಡಾಕತ್ತೇವೆ ಅಂದ್ರೆ ನೇರ ಈ ಅಧಿಕಾರಿಗಳ ಆರೋಪ ಮಾಡಾಕತ್ತೇವೆ. ನಾವು KBJ ಅಧಿಕಾರಿಗಳೇ ನಿರ್ಲಕ್ಷ್ಯಕ್ಕೆ ಹೊಡೆದತ್ತಿ ಇವತ್ತಿದೆ. ಯಾಕಂದ್ರೆ ಇಷ್ಟು ನೀರು ಬಿಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಇದ್ರ ಮ್ಯಾಗ ಹಾರ್ದದಿಲ್ಲ ಅನ್ನೋದು ನೋಡಾಕ್ಬೇಕು. ಪ್ರತಿ ದಿವಸರು ಡೀಸೆಲ್ ಹಾಕೋತಾರ ಅವ್ರು, ಒಂದು ರೌಂಡ್ ಹಾಕ್ತೀವಿ ಅಂತೇಳಿ. ಆ ಅಧಿಕಾರಿ ಯಾರೂ ಬಂದಿಲ್ಲ ಇಲ್ಲಿ. ಅದಕ್ಕೆ ಮೊದಲ AWನ ಅಮಾನತು ಮಾಡ್ಬೇಕು. ಅಂದ್ರೆ ಇದು ತಕ್ಕ ಶಿಕ್ಷೆ ಹಾಕತ್ತ ಅವರಿಗೆ. ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಕೊಡದೈತಿ. ಆ ಅಧಿಕಾರಿನ ಅಮಾನತ್ ಮಾಡಬೇಕು. ಮತ್ತು ನಮ್ಮ ರೈತರಿಗೆ ಏನು ಒಂದು 30 ಎಕರೆ ಜಮೀನು ಇದು ಹಾಳಾಗೈತಿಲ್ಲ, ಅವರಿಗೆ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಮತ್ತು ಇನ್ನೂ 1 ಲಕ್ಷ ಹೆಕ್ಟರ್ ಇದ್ರ ಮ್ಯಾಗ ನೀರಾವರಿ ಐತಿ. ಯಾಕಂದ್ರೆ ಈ ಕಿನಾಲ್ ನೀರಿನಿಂದ ಇವತ್ತು ಗೋಧಿ, ಶೇಂಗಾ ಮತ್ತು ಉಳ್ಳಾಗಡ್ಡಿ, ಕಬ್ಬು ಏನು ಈ ರೈತರಿಗೆ ಅದಾರಲ್ಲ ಇವರಿಗೆ ನೀರು ಹೋಗ್ಬೇಕು ತಕ್ಷಣ. ಮತ್ತಿಲ್ಲ ಅಂದ್ರೆ ಅವರು ಒಣಗಿ ಹೋಗ್ತಾವ. ಇದು ಕೂಡ ಜಲ್ದಿ ರೆಡಿ ಆಗ್ಬೇಕು ಈ ಹೊಡೆದಂಥ ಕಿನಾಲ ಅಂತ ಹೇಳಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಗಮನಿಸಬೇಕು. ಈ ಏನಿದೆ ಈ ಕಿನಾಲಿಂದ ಹೊಡೆದತ್ಲ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಿಸ್ಬೇಕು. ಸರ್ಕಾರದಿಂದ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬೇಕು. ಯಾಕಂದ್ರೆ 3 ಫೂಟ್ ಮಣ್ಣು ಹೋಗೈತಿ. ಅವೆಲ್ಲ ಮಣ್ಣಿಗೇನು ಹಾಕೊಂಡು ರೆಡಿ ಮಾಡ್ಬೇಕಂದ್ರೆ ರೈತ ಇದು ಅಕ್ಕನ. ಮತ್ತು ಆ ಪೀಕಿಗೆ ಹೋದಂಥ ಪೀಕ್ ಏನು ನೋಡ್ರಿ, ಇವತ್ತು ಉಳ್ಳಾಗಡ್ಡಿ ಹಚ್ಬೇಕಂದ್ರೆ ಸುಮಾರು ಒಂದು 75,000 to 80,000 ರೂಪಾಯಿ ಖರ್ಚು ಐತೆ ನಮ್ದು ಉಳ್ಳಾಗಡ್ಡಿ ಬರ್ಬೇಕಂದ್ರೆ. ಅದು ಕೂಡ ಸಂಪೂರ್ಣ ಹಾಳಾಗೈತಿ. ಇವತ್ತು ಕಬ್ಬಿನ ಪರಿಸ್ಥಿತಿನೂ ಹಂಗೈತಿ. ಹಚ್ಚಕ್ಕೆ 5,000 ತೊಗೋತಾರೆ, ಬೀಜ 3,500. ನೋಡ್ರಿ ಗೊಬ್ಬರ ಒಂದು ಪ್ಯಾಕೆಟ್ DAP ತರ್ಬೇಕಂದ್ರೆ 2,000 ರೂಪಾಯಿ ಐತಿ. ಅದಕ್ಕೆ ನಾ ಹೇಳಕತ್ತೀನಿ, ಎಲ್ಲ ಕೂಡಿ ನಾವು ಎಲ್ಲ ಲೆಕ್ಕ ಮಾಡೇವಿ. ಇದನ್ನು ರೈತರು 10 ಲಕ್ಷ ರೂಪಾಯಿ ಎಕರೆ ಪರಿಹಾರ ಕೊಡಿಸ್ಬೇಕಂತೇಳಿ ಸಚಿವರಲ್ಲೇ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ. ಈ ಯಾವ ಅಧಿಕಾರಿ ಅದಾನ ಈ ಅಧಿಕಾರಿನ ಅಮಾನತು ಮಾಡ್ಬೇಕು ಮೊದಲ, ಅಂದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಕತ್ತೆ. ಇಲ್ಲ ಅಂದ್ರೆ ಅಲ್ಲಿ AC ರೂಮ್ನ್ಯಾಗ ಪ್ಯಾನ್ ಹಚ್ಕೊಂಡಿವ್ರು ಅಗದಿ ಆರಾಮ ಆಫೀಸ್ನಾಗ ಕೂತ ಡ್ರೈವರ್ಗಳು ಬರ್ತಾರೆ ಇಲ್ಲಿ ಕಿನಾಲ್ ನೋಡಕ್ಕೆ. ಅಲ್ರಿ ಆ ಅಧಿಕಾರಿಗೆ ಜೀಪ್ ಕೊಡಿಸಿರಿ ಸರ್ಕಾರದಿಂದ. ಒಬ್ಬ ಡ್ರೈವರ್ ಬಂದು ಕಿನಾಲ್ ಮ್ಯಾಗ ಅಡ್ಡಾಡಿ ಹೋಗ್ಕ ನಾವು GPS ಮಾಡ್ರಿ, ನೀವು GPS ಹೊಡ್ಕೊಳಕ್ಕೆ. ಇದು ಭಾಳ ದಿವಸದಿಂದ ನಡೆದೈತಿ. ಇಂಥ ಅಧಿಕಾರಿಗಳು ಯಾರೂ ಬೇಕಾಗಿಲ್ಲ ಇಲ್ಲಿ. ಇವ್ರನ್ನ ಫಸ್ಟ್ ಅಮಾನತು ಮಾಡ್ರಿ. ಅವ್ರು ಮನ್ಯಾಗ ಕುಂದ್ರಲಿಲ್ಲ, ಅಲ್ಲೇ ಆಫೀಸ್ದಾಗ ಕುಂದ್ರಲಿ ಅವ್ರು ಮಾಡ್ಕೊಂಡಂತೇಳಿ ಇದು ತಕ್ಷಣ ಪರಿಹಾರ ಕೊಡ್ಬೇಕು, ಕೆಲಸ ಮಾಡ್ಬೇಕಂತೇಳಿ ಮಾಧ್ಯಮದವ್ರ ಮುಖಾಂತರ ತಿಳ್ಸಾಕತ್ತೇವು. ಸೋಮು ಬಿರದಾರ್, ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷ. ಸುದ್ದಿ ಮಾಡ್ರಿ, ಯಾರಿಗೆ ಗೊತ್ತಲ್ರಿ, ಮಾಡ್ರಿ ನೀವು ಮಾಡ್ರಿ, ಸುದ್ದಿನ ಮಾಡ್ರಿ. ಇದಾಗಬೇಕಂದ್ರೆ ವಜ್ಜೆ ಐತಲ್ಲ ರೆಡಿ.
ಅವ್ರದ್ದು ಡೇಂಜರ್ ಮಾಡ್ಕೊಂಡು ಭಾಳ ಇಲ್ಲ ಮತ್ತೆ ಎಷ್ಟು ಮಾಡ್ಕೊಂಡು ಮತ್ತೆ ಆಟ ಬರೋದು ದಾರಿ